ಜೀವನದಲ್ಲಿ ತುಂಬ ಜನ ಬರ್ತಾರೆ. ಕೆಲವರು ಹೆಸರುಳಿಸ್ತಾರೆ, ಇನ್ನು ಕೆಲವರು ನೆನಪಾಗಿ ಉಳಿದ್ಬಿಡ್ತಾರೆ. ಆದರೆ ಕೆಲವರು ನಮ್ಮ ಬದುಕನ್ನೇ ಬದಲಾಯಿಸ್ತಾರೆ. ಅಂಥವ್ರನ್ನೇ ನಾವು ಆತ್ಮೀಯರು, ನಮ್ಮವರು ಅಂತ ಕರೆಯೋದು. ಆದರೆ ಒಂದು ಪ್ರಶ್ನೆ, ಈ ಆತ್ಮೀಯರು ನಮ್ಮವರು ಅಂದ್ಕೊಂಡವ್ರೆ ಕೆಲವೊಂದು ಸಲ ಸಂಬಂಧಗಳನ್ನ ತುಂಬ ಸುಲಭವಾಗಿ ಮುರಿದು ಬಿಡ್ತಾರೆ. ಅದು ಯಾಕಿರ್ಬೋದು? ನಾರ್ಮಲಾಗೆ ನಾವು ಖುಷಿಯಾಗಿದ್ದಾಗ, ಚೆನ್ನಾಗಿದ್ದಾಗ, ಸಕ್ಸಸ್ಫುಲ್ ಇದ್ದಾಗ ತುಂಬ ಜನ ನಮ್ಮ ಜೊತೆ ಇದ್ದು ನಮ್ಗೆ ಎನ್ಕರೇಜ್ ಮಾಡಿ ಕ್ಲ್ಯಾಪ್ ಹೊಡೆದು ಎಲ್ಲ ಮಾಡ್ತಾ ಇರ್ತಾರೆ. ಅದೇ ನಾವು ದುಃಖದಲ್ಲಿದ್ದಾಗ, ನೋವಲ್ಲಿದ್ದಾಗ ಅಥವಾ ಕಷ್ಟದಲ್ಲಿದ್ದಾಗ ಯಾರು ಸೈಲೆಂಟಾಗಿ ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತಾರಲ್ಲ, ಅವರೇ ನಿಜವಾದ ಸಂಬಂಧಿಕರು. ನಮಸ್ಕಾರ, ಹೇಗಿದ್ದೀರಾ? ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಟಾಪಿಕ್ ಏನು ಅಂತ. ಕನ್ಫ್ಯೂಷನ್ನು ಆಗಿರ್ಬೋದು. ಹಾಂ, ಇವತ್ತು ನಾವೆಲ್ಲರೂ ಫೇಸ್ ಮಾಡ್ತಾ ಇರೋ ದೊಡ್ಡ ಪ್ರಾಬ್ಲಮ್ಮು ಕಮ್ಯುನಿಕೇಷನ್ ಗ್ಯಾಪ್ ಅಲ್ಲ, ಮೀನ್ಸ್ ಆಫ್ ಕಮ್ಯುನಿಕೇಷನ್ ಓವರ್ಲೋಡ್ ಆಗಿದೆ. ನಾವು ಒಬ್ರಿಗೊಬ್ರು ಮುಖತಃ ಮಾತಾಡೋದೇ ಕಡಿಮೆ ಆಗೋಗಿದೆ. ಎಕ್ಸಾಂಪಲ್ ಏನು ಅಂದರೆ, ಇವಾಗ ನಾವು ಯಾರ ಮನೆಗಾದರೂ ಹೋಗ್ತೀವಿ, ಅಲ್ಲೊಂದು 5 ಜನ ಇದ್ದರೆ ನಾವು ಯಾರ ಹತ್ರ ಮಾತಾಡ್ತೀವೋ ಅವ್ರು ಬಿಟ್ಟು ಬಾಕಿಯವ್ರು ಎಲ್ಲರೂ ಅವ್ರ ಮೊಬೈಲಲ್ಲೇ ಬ್ಯುಸಿಯಾಗಿರ್ತಾರೆ. ಒಬ್ಬರು ಏನೋ ರೀಲ್ಸ್ ನೋಡ್ತಾ ಇರ್ತಾರೆ, ಇನ್ನೊಬ್ರು ಏನೋ ಮೆಸೇಜ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಇಮೇಲು, ಹೀಗೆ ಏನೋ ನಡೀತಾ ಇರುತ್ತೆ. ಸೊ ನಾವು ಯಾರ ಹತ್ರ ಮಾತಾಡೋಕ್ಕೆ ಹೋಗಿರ್ತೀವೋ ಬರೀ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಬರ್ತೀವಿ. ಅದೇ ಮೊದಲೆಲ್ಲ ಹೇಗಿರ್ತಿತ್ತು? ಯಾರ ಮನೆಗಾದರೂ ಹೋದರೆ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಎಲ್ಲರೂ ಒಂಥರ ಭಾಗಿಯಾಗೋರು ಒಂದು ಕಾನ್ವರ್ಸೇಷನಲ್ಲಿ. ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ, ಡಿಸ್ಕಷನ್ಗಳು ನಡೆಯೋದು, ಹೀಗೆ ಹಾಗೆ ಅಂತ ಎಷ್ಟು ಚೆನ್ನಾಗಿ ಕಾಲ ಕಳೀತಾ ಇದ್ವಿ ಅಲ್ವಾ, ಮಾತಾಡಿಕೊಂಡು ಖುಷಿ ಖುಷಿಯಾಗಿ. ಈಗ ಅಪ್ಪನ ಹತ್ರ ಮಾತಾಡಬೇಕು ಅಂದರೆ ಅಮ್ಮ ಏನೋ ಬ್ಯುಸಿಯಾಗಿರ್ತಾರೆ, ಫೋನ್ನಲ್ಲೋ ಇನ್ನೇನೋ. ಅಮ್ಮನ ಹತ್ರ ಮಾತಾಡಬೇಕು ಅಂದರೆ ಅಪ್ಪ ಬ್ಯುಸಿಯಾಗಿರ್ತಾರೆ. ಅಪ್ಪ ಅಮ್ಮ ಇಬ್ಬರು ಮಕ್ಕಳ ಹತ್ರ ಮಾತಾಡಬೇಕು ಅಂದರೆ ಇಲ್ಲ ಅವ್ರು ಬ್ಯುಸಿಯಾಗಿರ್ತಾರೆ, ಇಲ್ಲ ಕೈಗೆ ಸಿಗಲ್ಲ. ಇವತ್ತಿನ ಪರಿಸ್ಥಿತಿ ಇದು ನೋಡಿ. ಈಗ ನಾನು ಇನ್ನೊಂದು ಟ್ರೆಂಡ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವುದೇ ವಿಷಯ ಆಗಿರ್ಬೋದು, ಅದೊಂದು ಜನರಲಿ ಡೇ ಟು ಡೇ ವಿಷಯಗಳೇ ಆಗಿರ್ಬೋದು ಅಥವಾ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರ್ಬೋದು, ಅದನ್ನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡೋವಂಥ ವಿಚಾರಗಳನ್ನು ಈಗ ಸುಮಾರು ಜನ ಏನು ಮಾಡ್ತಾ ಇದ್ದಾರೆ, ಐದರ್ ಒಂದು ಟೆಕ್ಸ್ಟ್ ಮೆಸೇಜಲ್ಲೋ ಅಥವಾ ಒಂದು ವಾಯ್ಸ್ ಮೆಸೇಜಲ್ಲೋ ಕಳಿಸ್ಬಿಡ್ತಾರೆ. ಅವ್ರಿಗೆ ಇದನ್ನು ಹೇಳಿದ್ರೆ, ಡೈರೆಕ್ಟಾಗಿ ಹೇಳಿದ್ರೆ ಬೇಜಾರು ಮಾಡ್ಕೋಬೋದು, ಅಥವಾ ಡಿಸ್ಟರ್ಬ್ ಆಗ್ಬೋದು, ಅವ್ರೇನೋ ಬ್ಯುಸಿ ಇರ್ತಾರೇನೋ, ಅದಕ್ಕೆ ಅವ್ರು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತನೋ, ಅಥವಾ ಅವ್ರು ಕೋಪ ಮಾಡ್ಕೋಬೋದು. ಇದನ್ನು ಡೈರೆಕ್ಟಾಗಿ ಹೇಳೋದಕ್ಕಿಂತ ಹೀಗೆಲ್ಲ ಹೇಳಿಬಿಟ್ರೆ ಈಸಿ ಅಂತ. ಬಟ್ ನೀವು ಯೋಚನೆ ಮಾಡಿ, ಈ ಥರ ಮಾಡ್ತಾ ಹೋದರೆ ಹೋಗ್ತಾ ಹೋಗ್ತಾ ಆ ಸಂಬಂಧಗಳು ಎಲ್ಲೋ ಒಂದು ಕಡೆ ಆ ಕಂಫರ್ಟ್ ಝೋನ್ ಎದುರು ಬದ್ರು ಕೂತ್ಕೊಂಡು ಆ ಮಾತಾಡೋದು ಏನಿದೆಯೋ ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಡಿಸ್ಟೆನ್ಸ್ ಬೆಳೆಯೋಕ್ಕೆ ಶುರು ಆಗುತ್ತೆ. ಏಕೆಂದರೆ ಒಂದೊಂದ್ಸತಿ ನಾವು ಎದುರಿಗೆ ಕೂತ್ಕೊಂಡು ಮಾತಾಡಿದಾಗ ಒಬ್ರಿಗೆ ಕೋಪ ಇರ್ಬೋದು, ಇನ್ನೊಬ್ರಿಗೇನೋ ಬೇಜಾರಾಗಿರ್ಬೋದು. ನಾವು ನೋಡ್ತಾ ಇದ್ದಾಗ ಅವ್ರ ಎಮೋಷನ್ಸ್ ಚೇಂಜ್ ಆಗೋದು, ಅವ್ರಿಗೆ ಫೀಲ್ ಆಗೋದು, ಅದೆಲ್ಲ ನೋಡ್ತೀವಿ. ಆವಾಗ ನಮ್ಮ ಒಂದು ಥಾಟ್ ಪ್ರಾಸೆಸ್ಸು ಚೇಂಜ್ ಆಗುತ್ತೆ. ಇಲ್ಲ ಅವರು ಈ ರೀತಿ ಹೇಳಿದ್ದಲ್ಲ, ಆ್ಯಕ್ಚುಲಿ ಅವರು ಒಳ್ಳೆಯದನ್ನೇ ಹೇಳಕ್ಕೆ ಬಯಸಿದ್ರು ಅಂತನೋ, ಅಥವಾ ಕರೆಕ್ಟು ಅವ್ರು ಹೇಳ್ತಾ ಇರೋದು ಕರೆಕ್ಟು, ನಾನೇ ತಪ್ಪು ಜಡ್ಜ್ ಮಾಡಿದೆ ಅಂತನೋ, ಹೀಗೆ ನಮ್ಮ ಎಮೋಷನ್ಸ್ ಚೇಂಜ್ ಆಗ್ಬೋದು, ಒಂದು ಪಾಸಿಟಿವ್ ಆಗಿ ಆಗ್ಬೋದು. ಆದರೆ ಈ ಥರ ಮಾಡಿದಾಗ ಏನಾಗುತ್ತೆ, ನಾವು ಆ ಮೊಮೆಂಟಲ್ಲಿ ಬರೀ ಅವರ ಆ ಟೋನ್, ಅವರ ವಾಯ್ಸ್ ಏನಿರುತ್ತೆ, ಅವ್ರು ಏನು ಎಕ್ಸ್ಪ್ರೆಷನಲ್ಲಿ ಹೇಳಿರ್ತಾರೆ, ಬರೀ ಅದನ್ನೇ ಕೇಳಿಸ್ಕೊಂಡು ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಬಂದುಬಿಡುತ್ತೆ. ನಾವು ಅದು ಹೀಗೇನೆ ಅಂತ ಡಿಸೈಡ್ ಮಾಡ್ಕೊಂಬಿಡ್ತೀವಿ. ಸೊ ಹೀಗಾಗಿ ಆಗಿ ಆ ಸಂಬಂಧಗಳು, ಆ ಗಟ್ಟಿಯಾಗಿರಬೇಕಾದಂಥ ಕೊಂಡಿಗಳೇನಿದೆ, ಅದು ಒಂಥರ ನಿಧಾನವಾಗಿ ಕಳಚ್ಕೊಂಡು ಹೋಗೋಕ್ಕೆ ಶುರುವಾಗತ್ತೆ. ಇದು
ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು, ಅಪ್ಪ ಅಮ್ಮ ಮಕ್ಕಳ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಅಥವಾ ಕೊಲೀಗ್ಸ್ ಮಧ್ಯೆ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ ಆದರೂ ಆಗಿರಲಿ, ಇದು ನಡಿಬೋದು. ನಾವು ಹೀಗೆ ಎದುರು ಬದ್ರು ಕೂತ್ಕೊಂಡು ಮಾತಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗೋದಿರಲಿ, ಪ್ರಾಬ್ಲಮ್ಮೇ ಹುಟ್ಕೊಳ್ಳಲ್ಲ, ಆಮೇಲೆ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತೆ ಅಲ್ವಾ. ಹಾಗೆಯೇ ಈ ಎಕ್ಸ್ಪೀರಿಯನ್ಸ್ ನಿಮ್ಗಳಿಗೂ ಆಗಿರುತ್ತೆ. ಈಗ ನಮ್ಮ ಫ್ರೆಂಡ್ಸ್ಗೆ ಇರ್ಬೋದು ಅಥವಾ ಫ್ಯಾಮಿಲಿಲೇ ಇರ್ಬೋದು, ಯಾರೋ ಒಬ್ಬರು ಏನೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಗ ನಾವು ಅವ್ರಿಗೆ ಯಾಕೆ ಯೋಚನೆ ಮಾಡ್ತೀಯಾ, ಆರಾಮಾಗಿರು, ನೋಡು ನೀನು ಹೀಗೆ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಥವಾ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ ಅಂತ ಅವ್ರಿಗೆ ಧೈರ್ಯ ತುಂಬ್ತೀವಿ. ಅದು ಯಾಕೆ ಅಂದರೆ ನಾವು ಆ್ಯಸ್ ಅನ್ ಔಟ್ಸೈಡರ್ ನಿಂತ್ಕೊಂಡು ಅವ್ರ ಪ್ರಾಬ್ಲಮ್ನ ನೋಡ್ತೀವಿ. ನಮಗೆ ಆ ಟೆನ್ಷನ್ನು, ಆ ಸ್ಟ್ರೆಸ್ ಇರಲ್ಲ, ಕ್ಲಾರಿಟಿ ಇರುತ್ತೆ, ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೋದು. ಅದೇ ಥರನೇ ಅಕಸ್ಮಾತ್ ನಾವು ಯಾವಾಗಲಾದರೂ ತೊಂದರೆಯಲ್ಲಿದ್ದರೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತೀವಿ. ಅದೇ ರೀತಿ ಬೇರೆಯವರು ನಮಗೆ ಸಪೋರ್ಟ್ ಮಾಡಿದಾಗ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಆಗುತ್ತೆ. ಅದಕ್ಕೇ ಯಾವಾಗಲೂ ಕಮ್ಯುನಿಕೇಟ್ ಮಾಡೋದು ತುಂಬ ಮುಖ್ಯ. ಒಬ್ಬರ ಹತ್ರ ನಮ್ಮ ಕಷ್ಟ ಸುಖಗಳಿರ್ಬೋದು, ನೋವಿರ್ಬೋದು, ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಯಾವಾಗಲೂ ಡೈರೆಕ್ಟಾಗಿ ಮಾತಾಡಿ ಹಂಚ್ಕೋಬೇಕು. ಈಗ ಇನ್ನೊಂದು ಪ್ರಾಬ್ಲಮ್ಮು ಜಾಸ್ತಿ ಆಗಿಬಿಟ್ಟಿದೆ. ಈ ಪ್ರಾಬ್ಲಮ್ ಮೊದಲು ಇತ್ತು, ಆದರೆ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಅದೇನು ಅಂದರೆ ಇಬ್ಬರ ಮಧ್ಯ ಈಗೋ. ನಾನು ಸರಿ ಅಂತ ಇವರು, ನಾನೇ ಸರಿ ಅಂತ ಅವರು. ನನಗೇನು ಕಮ್ಮಿ, ನನಗೆ ಇಷ್ಟು ಲಕ್ಷ ಸಂಪಾದನೆ ಇದೆ, ಮನೆ ಇದೆ, ಕಾರಿದೆ ಅಂತ. ನಿನಗಷ್ಟಿದ್ರೆ ನನಗೇನು ಕಮ್ಮಿ, ನನಗಿಷ್ಟು ಎಕರೆ ಜಮೀನಿದೆ, ಇಷ್ಟು ಒಡವೆ ಇದೆ, ಹೀಗಿದೆ ಹಾಗಿದೆ ಅಂತ ಇವರು. ಇದು ಬರೀ ಗಂಡ ಹೆಂಡತಿ ಮಧ್ಯ ಮಾತ್ರ ಅಲ್ಲ, ಅಕ್ಕ ತಂಗಿ ಮಧ್ಯ, ಅಣ್ಣ ತಮ್ಮಂದ್ರ ಮಧ್ಯ, ನೇಬರ್ಸ್ ಮಧ್ಯ, ಫ್ಯಾಮಿಲಿ ಮಧ್ಯ. ಬರೀ ಈ ಥರ ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಇಟ್ಕೊಂಡು ಸ್ಟೇಟಸ್ ಬಗ್ಗೆ ಮಾತಾಡಿಕೊಂಡು ಅವ್ರ ಲೆವೆಲ್ನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಏನು ಗೊತ್ತಾ, ಸಂಬಂಧಗಳು ಹೇಗಿರಬೇಕು ಅಂದರೆ ಕೃಷ್ಣ ಮತ್ತು ಕುಚೇಲ ಮಧ್ಯೆ ಇದ್ದ ಹಾಗೆ, ಕೃಷ್ಣ ಮತ್ತು ರಾಧೆ ಮಧ್ಯೆ ಇದ್ದ ಹಾಗೆ. ಕೃಷ್ಣ ರಾಧೆ ಅಂದ ತಕ್ಷಣ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾಪ್ಕೊ ಬಂತು. ಇದನ್ನು ಒಬ್ಬರು ಸೈಕ್ಯಾಟ್ರಿಸ್ಟ್ ಬರೆದಿದ್ರು, ಯಾವಾಗಲೂ ತುಂಬ ಹಿಂದೆ ಓದಿದ ನಾಪ್ಕ. ನನಗೆ ಅದ್ರ ಬಗ್ಗೆ ಬೇರೆ ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ. ಇದು ಸುಮಾರು ಸಿನಿಮಾಗಳಲ್ಲಿ, ನಾಟಕಗಳೆಲ್ಲ ಬಂದಿದೆ. ಆ ಕ್ಯಾರೆಕ್ಟರ್ ಯಾವುದು ಅಂದರೆ ಶಿವ ಮತ್ತು ಪಾರ್ವತಿ. ಶಿವ ಮನೆ ಯಜಮಾನ. ಶಿವ ಹೇಗಿರ್ತಾನೆ, ಜಟೆ, ಮೈ ತುಂಬ ವಿಭೂತಿ ಬಳ್ಕೊಂಡು, ಚರ್ಮ ಸುತ್ತಕೊಂಡು, ಕತ್ತು ಸುತ್ತ ಒಂದು ಹಾವು, ಹೀಗೆ. ಅದೇ ಪಾರ್ವತಿ ಎಷ್ಟು ಬ್ಯೂಟಿಫುಲ್ ಅಲ್ವಾ, ರೇಷ್ಮೆ ಸೀರೆ ಉಟ್ಕೊಂಡು, ಒಡವೆಗಳೆಲ್ಲ ಹಾಕ್ಕೊಂಡು, ಆ ಸೌಂದರ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆಮೇಲೆ ಶಿವನ್ ವೆಹಿಕಲ್ ಯಾವುದು ಅಂದರೆ ಅದೇ ಬಸವ, ಎತ್ತು. ಅದೇ ಪಾರ್ವತಿದು ಸೂಪರ್ ಫಾಸ್ಟ್ ಜಾಗ್ವಾರ್ ಕಾರ್ ಇದ್ದಂಗೆ ಹುಲಿ. ಪಾರ್ವತಿ ಯಾವತ್ತು ಶಿವನ್ ನೋಡ್ಬಿಟ್ಟು ಏನು ನೀನು ಹೀಗಿದೆಯಾ, ಪ್ಲೀಸ್ ಕ್ಲೀನಾಗೆ ಹೇರ್ ಕಟ್ಟೆಲ್ಲ ಮಾಡಿಕೊಂಡು, ಒಳ್ಳೆ ಒಂದು ಸಿಲ್ಕ್ ಡ್ರೆಸ್ ಎಲ್ಲ ಹಾಕ್ಕೊಂಡು, ಒಂದು ದಪ್ಪ ಚೈನು, ಬ್ರೇಸ್ಲೆಟು, ಕೈಗೆ ಒಂದು 10 ಉಂಗುರ ಹಾಕ್ಕೊಂಡು ಇರಬಾರ್ದ ಅಂತ ಯಾವತ್ತೂ ಪಾರ್ವತಿ ಶಿವನ್ಗೆ ಹೇಳಿಲ್ಲ. ಅದೇ ಶಿವ ಪಾರ್ವತಿಗೆ, ನೀನು ಯಾಕೆ ಹಿಂಗೆ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡಿದ್ಯಾ, ನಿಂಗೆ ಯಾಕೆ ಇಷ್ಟು ಒಡವೆ ಬೇಕು, ನೀನು ಒಂದು ಆರ್ಡಿನರಿ ಒಂದು ಕಾಟನ್ ಸೀರೆ ಉಟ್ಕೋ, ಸುಮ್ಮನೆ ಒಂದು ಕರಿಮಣಿ ಹಾಕೋ ಅಂತ ಪಾರ್ವತಿಗೆ ಯಾವತ್ತೂ ಶಿವನು ಹೇಳಿಲ್ಲ. ಅದೇ ರೀತಿ ಪಾರ್ವತಿ ಶಿವನ್ ನೋಡ್ಬಿಟ್ಟು, ಅಯ್ಯೋ ಯಾಕೆ ಸ್ಲೋ ಮೂವಿಂಗ್ ಗಾಡಿ ಇಟ್ಕೊಂಡಿದ್ಯಾ, ನೀನು ನಂತರ ಒಂದು ಹುಲಿಗಿಲಿ ಇಟ್ಕೋಬಾರ್ದಾ ಅಂತ ಪಾರ್ವತಿ ಶಿವನ್ನ ಕೇಳಿಲ್ಲ. ಶಿವನು ಸೇಮ್ ಹಾಗೇನೆ, ನಿನಗ್ಯಾಕೆ ಇಷ್ಟು ಫಾಸ್ಟ್ ಇರಬೇಕು, ನೀನು ನನಗೆ ಆ ಹುಲಿ ಕೊಟ್ಬಿಡು, ನೀನು ಈ ಬಸ್ವಂತ ತಗೋ, ಸ್ಲೋ ಮೂವಿಂಗು ನಿನಗೆ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಆಮೇಲೆ ಇನ್ನೊಂದು ತಮಾಷೆ ವಿಷಯ ಏನು ಗೊತ್ತಾ, ಈ ರಾಕ್ಷಸರೆಲ್ಲ ಯಾವಾಗಲೂ ತಪಸ್ ಮಾಡೋರು, ಅವ್ರಿಗೆ ಅದು ಬೇಕು ಇದು ಬೇಕು ಅಂತ. ಯಾಕೆ ಅಂದರೆ ಶಿವ ಬೇಗ ಒಲಿತಾನೆ ಅಂತ. ಒಬ್ಬೊಬ್ಬ ರಾಕ್ಷಸನು ತಪಸ್ ಮಾಡಿ ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತೆಲ್ಲ ಕೇಳಿದಾಗಲೆಲ್ಲ ಶಿವ ತಥಾಸ್ತು ಅನ್ನೋದು ಅಲ್ವಾ. ಆಮೇಲೆ ಆ ವರ ಸಿಕ್ಕಿದ ಮೇಲೆ ರಾಕ್ಷಸರ ಕತೆ ನಿಮಗೆ ಗೊತ್ತಲ್ಲ, 3 ಲೋಕನೂ ಧ್ವಂಸ ಮಾಡಿ ಹಾಕೋದು. ಆ್ಯಂಡ್ ಪಾಪ ಪಾರ್ವತಿ ಅವರನ್ನೆಲ್ಲ ಹೋಗಿ ಸಂಹಾರ ಮಾಡೋದು. ಆದರೆ ಪಾರ್ವತಿ ಯಾವತ್ತು ಶಿವನ್ನ, ಯಾಕೆ ಹೀಗೆಲ್ಲ ಮಾಡ್ತೀರಾ, ಯಾಕೆ ಹೋಗಿ ಅವ್ರಗಳಿಗೆಲ್ಲ ವರ ಕೊಡ್ತೀರಾ, ನೋಡಿ
ನಾನು ಹೋಗಿ ಎಷ್ಟು ಕಷ್ಟಪಡಬೇಕು, ಆಮೇಲೆ ಅವ್ರನ್ನೆಲ್ಲ ಸಾಯಿಸ್ಕೊಂಡು ಬರಬೇಕು ಅಂತ ಯಾವತ್ತೂ ಪಾರ್ವತಿ ಹೇಳಿಲ್ಲ. ಆಮೇಲೆ ಶಿವನೂ ಅಷ್ಟೇ, ಏನು ನೀನು ನನ್ನ ಫ್ಯಾನ್ಸ್ನ, ನನ್ನ ಫಾಲೋವರ್ಸ್ನೆಲ್ಲ ಹೀಗೆ ಸಾಯಿಸ್ಕೊಂಡು ಬರ್ತಾ ಇದೀಯಾ ಅಂತ ಯಾವತ್ತೂ ಶಿವ ಹೇಳಿಲ್ಲ. ಆ್ಯಕ್ಚುಲಿ ಇವರಿಬ್ಬರದು ಎಷ್ಟು ಆಡ್ ಜೋಡಿ ಅಲ್ವಾ? ನೀವೇ ಯೋಚನೆ ಮಾಡಿ. ನಮ್ಮ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಒಂದು ಕ್ಲಾಸು, ಒಂದು ಮಾಸು. ಆಮೇಲೆ ಇನ್ನೂ ಒಂದು ಸ್ಟೆಪ್ ಫರ್ದರ್ ಹೋದರೆ ಅವರಿಬ್ಬರು ಮಕ್ಕಳು ಹೇಗಿದ್ದಾರೆ? ಗಣೇಶ ನಿಮಗೆ ಗೊತ್ತು, ಆನೆ ಮುತಿ, ಸೊಂಡ್ಲು, ಇಷ್ಟಪ್ಪ ಹೊಟ್ಟೆಗೊಂದು ಹಾವು. ಆಮೇಲೆ ಗಣೇಶನ ವಾಹನ ಪುಟಾಣಿ ಇಲಿ. ಈ ಕಡೆ ಸುಬ್ರಹ್ಮಣ್ಯ ಇಷ್ಟು ಮುದ್ದಾದ ಹುಡುಗ. ಆಮೇಲೆ ಸುಬ್ರಹ್ಮಣ್ಯನ ವಾಹನ ನವಿಲು. ಯಾವತ್ತೂ ಗಣೇಶನ ಹೊಟ್ಟೆಗೆ ಸುತ್ಕೊಂಡಿರೋ ಹಾವು ಇಲಿನ ತಿಂದಿಲ್ಲ. ಸುಬ್ರಹ್ಮಣ್ಯನ ವಾಹನ ನವಿಲು ಗಣೇಶನ ಹೊಟ್ಟೆಗೆ ಸುತ್ಕೊಂಡಿರೋ ಹಾವನ್ನಾಗಲಿ, ಶಿವನ ಕತ್ತು ಸುತ್ತ ಇರೋ ಹಾವನ್ನಾಗಲಿ ತಿಂದಿಲ್ಲ. ನೋಡಿ, ಈ 4 ಜನ ಒಬ್ರೊಬ್ರು ಒಂದೊಂದು ರೀತಿ, ಲುಕ್ಸಲ್ಲಾಗಿರ್ಬೋದು, ಅವ್ರ ಬಿಹೇವಿಯರಲ್ಲಾಗಿರ್ಬೋದು, ಅರ್ಥಾರ್ಥಕ್ಕೆ ಸಂಬಂಧವಿಲ್ಲ ಒಬ್ರಿಗೂ, ಎಲ್ಲ ಡಿಫ್ರೆಂಟ್ ಆಗಿದ್ದಾರೆ. ಆದರೂ 4 ಜನ ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಕುಟುಂಬವಾಗಿ ಎಷ್ಟು ಒಗ್ಗಟ್ಟಾಗಿದ್ದಾರಲ್ವ. ನಮಗೆ ಇಂಥ ಒಂದು ಒಳ್ಳೆ ಕತೆಗಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಗ್ಲೋಬಲೈಸೇಷನ್ನಿಂದ ಇಡೀ ಜಗತ್ತೇ ನಮಗೆ ಪರಿಚಯ ಆಗಿದೆ, ಆದರೆ ನಮ್ಮ ನೇಬರು ಅಪರಿಚಿತರಾಗಿದ್ದಾರೆ. ಮೊದಲೆಲ್ಲ ಬೇರೆ ಊರಿನಲ್ಲಿದ್ದವ್ರ ಹತ್ರ ಮಾತಾಡಬೇಕು ಅಂದರೆ ಟ್ರಂಕ್ ಕಾಲ್ ಬುಕ್ ಮಾಡಿ ಗಂಟುಗಟ್ಟಲೆ ಕಾಯಬೇಕಾಗಿತ್ತು ಅವ್ರ ಜೊತೆ ಫೋನ್ನಲ್ಲಿ ಮಾತಾಡೋದಕ್ಕೆ. ಆದರೆ ಈಗ ಒಂದೇ ಮನೇಲಿದ್ದರೂ ಪಕ್ಕದ ರೂಮಲ್ಲಿರೋರಿಗೆ ಫೋನ್ ಮಾಡಬೇಕು ಊಟಕ್ಕೆ ಬಾ ಅಂತ ಕರೆಯೋಕ್ಕೆ. ನಾನು ಆಗಲೇ ಹೇಳ್ದಂಗೆ ಈಗ ಕಮ್ಯುನಿಕೇಷನ್ ಗ್ಯಾಪ್ ಅಲ್ಲ, ಮೀನ್ಸ್ ಆಫ್ ಕಮ್ಯುನಿಕೇಷನ್ ಓವರ್ಲೋಡ್ ಆಗಿದೆ. ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಮಾಯವಾಗಿದೆ. ಈಗಲೂ ಕಾಲ ಮಿಂಚಿಲ್ಲ ಅಲ್ವಾ? ಇದೆಲ್ಲ ಸರಿ ಮಾಡ್ಕೋಬೋದಲ್ವಾ? ನಿಮ್ಗೇನನ್ಸುತ್ತೆ? ಕಮೆಂಟ್ಸಲ್ಲಿ ತಿಳಿಸಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್. ಟಾಟಾ.